ಸ್ನೇಹಿತರೆ ನಮಸ್ಕಾರ. ರಾಜಕಾರಣದಲ್ಲಿ ಭಾರೀ ಬೆಳವಣಿಗೆಗಳು ನಡೀತಾ ಇದ್ದಾವೆ. ಕಳೆದ 2 ದಿನಗಳಿಂದ ನಡೀತಿರುವಂಥ ಬೆಳವಣಿಗೆಗಳು ರಾಜಕಾರಣದ ಮೇಲೆ ಭಾರೀ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಹಾಗೆಯೇ CM ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ. ಹಾಲಿ CM ಆಗಿರುವಂತಹ ಸಿದ್ದರಾಮಯ್ಯನವರು ಮಾಜಿ ಆಗಲಿದ್ದಾರೆ. DK ಶಿವಕುಮಾರ್ ಅವರು ಮುಂದಿನ CM ಆಗ್ತಾರೆ ಅನ್ನುವಂತಹ ಮಾತುಗಳು ಕಂತೆಗಳು ಕೂಡ ಭಾರಿ ದೊಡ್ಡ ಮಟ್ಟದಲ್ಲೇ ಈಗಾಗಲೇ ಸ್ಪ್ರೆಡ್ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆಗೆ ದಿನಾಂಕ ಮುಹೂರ್ತ ಎಲ್ಲವೂ ಕೂಡ ನಿಗದಿಯಾಗಿದೆ. DK ಶಿವಕುಮಾರ್ ಅವರು CM ಆಗೋದಕ್ಕೆ, ಪದಗ್ರಹಣವನ್ನು ಸ್ವೀಕರಿಸೋದಕ್ಕೆ ಮತ್ತು ಅದೊಂದು ಅದ್ಧೂರಿ ಸಮಾರಂಭವನ್ನಾಗಿ ಮಾಡೋದಕ್ಕೆ ಕೂಡ ಎಲ್ಲ ವೇದಿಕೆಯನ್ನು ಕೂಡ ಸಜ್ಜು ಮಾಡಲಾಗ್ತಿದೆ ಎನ್ನುವಂತಹ ಸುದ್ದಿ ಭಾರಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನೇ ಸೃಷ್ಟಿಸಿದೆ. ಆದರೆ ಅಸಲಿ ಮ್ಯಾಟರ್ ಏನು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕೂಡ ಇನ್ನೂ ರಾಜೀನಾಮೆಗೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟಿಲ್ಲ ಮತ್ತು ಒಪ್ಪಿಗೆಯನ್ನು ಕೂಡ ಕೊಟ್ಟಿಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಜೊತೆಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ಹಾಕಿದಂತಹ ಕಂಡೀಷನ್ಸ್ಗೆ ಅಥವಾ ಕೊಟ್ಟಂಥ ಆಫರ್ಗೆ ಇನ್ನೂ ಕೂಡ ಓಕೆ ಹೇಳಿಲ್ಲ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಅದಕ್ಕೆ ನಾನು ಹೇಳಿದ್ದು, ಸಿದ್ದರಾಮಯ್ಯನವರು ಇನ್ನೂ ಕೂಡ ರಾಜೀನಾಮೆಯನ್ನು ಕೊಡುವಂಥ ಒಪ್ಪಿಗೆಯನ್ನು ನೀಡಿಲ್ಲ ಅಂಥೇಳಿ. ಈಗೆಲ್ಲ ಕಡೆನೂ ಕೂಡ ಏನು ಹೇಳ್ತಿದ್ದಾರೆ, ಇಲ್ಲಪ್ಪ ಇವತ್ತೇ ಸಿದ್ದರಾಮಯ್ಯನ ರಾಜೀನಾಮೆ, ನಾಳೆನೇ ರಾಜೀನಾಮೆ, ನಾಡ್ದೇ ರಾಜೀನಾಮೆ ಅನ್ನುವಂಥ ಸುದ್ದಿಗಳು ಬರ್ತಿದ್ದಾವೆ. ಒಂದು ತಿಳ್ಕೊಳ್ಳಿ, ಸಿದ್ದರಾಮಯ್ಯನವರು ಇನ್ನೂ ಕೂಡ ರಾಜೀನಾಮೆಗೆ ಹಾಂ ಅಂತೇಳಿ ಹೇಳಿಲ್ಲ. ಯಾಕೆ ಹೇಳಿಲ್ಲ? ಹಾಗಾದರೆ ಹೈಕಮಾಂಡ್ ಕೊಟ್ಟಂತಹ ಅಥವಾ ಆಫರ್ಸ್ಗಳಿದ್ದಾವಲ್ಲ, ಅಥವಾ ಇಲ್ಲಿ ಸಿದ್ದರಾಮಯ್ಯ ಎದುರುಗಡೆ ಇರುವಂಥ ಆಪ್ಷನ್ಸ್ಗಳಿದ್ದಾವಲ್ಲ, ಇದು ಸಿದ್ದರಾಮಯ್ಯಗೆ ನಾಟ್ ಸ್ಯಾಟಿಸ್ಫೈಡ್, ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅನ್ನುವಂಥದ್ದು. ಹಾಗಾದರೆ ಏನಿತ್ತು ಆಫರ್ಸು? ಜೊತೆಗೆ DK ಶಿವಕುಮಾರ್ ಅವರನ್ನು CM ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಂಥ ಆ ದಂಡ ನಾಯಕರು ಯಾರು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಕರ್ನಾಟಕ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿತ್ತು ಮಂಗಳವಾರ. ಕಾಂಗ್ರೆಸ್ನ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ನಡುವೆ ಒಂದು ಮ್ಯಾರಥಾನ್ ಸಭೆಗಳನ್ನು ಮಾಡಿತು. ಕರ್ನಾಟಕದಲ್ಲಿ ಸಂಭಾವ್ಯ ನಾಯಕತ್ವ ಬದಲಾವಣೆಯ ಬಗ್ಗೆ ಊಹಾಪೋಹಗಳು ಮತ್ತೊಮ್ಮೆ ತೀವ್ರಗೊಂಡಂತಹ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಈ ವರದಿಗಳನ್ನು ಕೇವಲ ವದಂತಿ ಅಂತಲೂ ಕೂಡ ತಳ್ಳಿ ಹಾಕಿದೆ. ಅಫ್ಕೋರ್ಸ್ ಇದು ವದಂತಿನೇ ಸದ್ಯಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಉನ್ನತ ಮೂಲಗಳ ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರಿಗೆ ರಾಜೀನಾಮೆಯನ್ನು ಕೇಳಿರೋದು 100% ಸತ್ಯ, ಅದರಲ್ಲೇನೂ ಕೂಡ ಡೌಟ್ ಇಲ್ಲ. ಕಾಂಗ್ರೆಸ್ ನಾಯಕತ್ವದಲ್ಲಿ ಈಗ ಬದಲಾವಣೆಯನ್ನು ಮಾಡಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲ, ನೀವು ರಾಜೀನಾಮೆಯನ್ನು ಕೊಡಬೇಕು ಸಿದ್ದರಾಮಯ್ಯನವರೇ ಅಂತೇಳಿ ಹೇಳಿರೋದಂತೂ ಸತ್ಯ. ಹೇಳಿದ್ದು ಯಾರು, ಹೇಳಿಸಿದ್ದು ಯಾರು ಮತ್ತು ಕಾರಣ ಏನು, ಇದು ನಿಗೂಢ. ಅದನ್ನೇ ಮುಂದೆ ಹೇಳ್ತೀನಿ. ಇಬ್ಬರೂ ಕೂಡ ನಾಯಕರನ್ನು ದೆಹಲಿಗೆ ಬನ್ನಿ, ಇಲ್ಲೇ ಮಾತಾಡೋಣ ಅಂತ ಹೇಳಿಬಿಟ್ಟು ಇಬ್ಬರನ್ನೂ ಕೂಡ ಪ್ರತ್ಯೇಕವಾಗಿ ಮೀಟ್ ಮಾಡಿ, ಜೊತೆಗೆ ರಾಹುಲ್ ಗಾಂಧಿಯವರಾಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಾಗಿರ್ಬೋದು ಪ್ರತ್ಯೇಕವಾಗಿ ಮಾತನಾಡ್ತಾರೆ. ಮುಖ್ಯವಾಗಿ ಖರ್ಗೆ ಅವರು. ಇವರು ಇಷ್ಟು ಜನರು ಕೂಡ ಮಾತನಾಡಿ ಒಂದಷ್ಟು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾರೆ. ನಂತರ ಅಂತಿಮವಾದಂಥ ತೀರ್ಮಾನವನ್ನು ಎಲ್ಲರೂ ಕೂಡ ಒಟ್ಟಿಗೆ ಕೂತು ಅಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ಅಲ್ಲಿ ಪ್ರಮುಖವಾಗಿ ಬರುವಂಥ ವಿಚಾರ ಏನು ಅಂತ ಹೇಳಿದ್ರೆ, ನೋಡಿ ಸಿದ್ದರಾಮಯ್ಯನವರೇ, ನಿಮಗೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ, ಆರಂಭದಲ್ಲೇ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದ ಪ್ರಕಾರ ಏನು ಪ್ರಮುಖವಾಗಿ ನಡೆದಂಥ ವಿಚಾರ ಏನು ಅಂತ ಹೇಳಿದರೆ, ನೀವು ಆವತ್ತು ಹೇಳಿದ ಹಾಗೆ 2.5 ವರ್ಷಕ್ಕೆ ನಾನು CM ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತೇಳಿ ಹೇಳಿದ್ರಿ. ನೀವು ಬಿಟ್ಕೊಡ್ಬೇಕಾಗುತ್ತೆ. ಇನ್ನೂ ಕೂಡ ಕಾಯೋದು ಅಥವಾ ತಡ ಮಾಡೋದು ಒಳ್ಳೆಯದಲ್ಲ. 2028 ಚುನಾವಣೆಗೆ ನಾವು ಸಿದ್ಧತೆಯನ್ನು ಶುರು ಮಾಡಬೇಕು. ನಿಮ್ಗೆ ಗೊತ್ತಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನು ಆಗ್ತಿದೆ, ದೇಶದಾದ್ಯಂತ BJP ಯಾವ ರೀತಿ ಕೆಲಸವನ್ನು ಮಾಡ್ತಿದೆ, ಯಾವ ರೀತಿ ಹೆಣೆಯುವಂಥ ಪ್ರಯತ್ನವನ್ನು ಮಾಡ್ತಿದೆ ನಿಮ್ಗೆ ಗೊತ್ತಿದೆ. ಆಮೇಲೆ DK ಶಿವಕುಮಾರ್ ಅವರು ಕೂಡ ನಿಷ್ಠಾವಂತ ಕಾರ್ಯಕರ್ತರಾಗಿ ಅವರು ಹೇಳಿದಂಥ ಎಲ್ಲ ಕೆಲಸಗಳನ್ನು ಕೂಡ ನಿಷ್ಠೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಕೂಡ ನಾವು ಕಾಯಿಸೋದು ಚೆನ್ನಾಗಿರಲ್ಲ, ಹೊರಗಡೆನೂ ಕೂಡ ಮೆಸೇಜು ತುಂಬ ಕೆಟ್ಟದಾಗಿ ಹೋಗ್ತದೆ. ಹಾಗಾಗಿ ಒಂದು ಕೆಲಸ ಮಾಡೋಣ, ನೀವು ಗೌರವಯುತವಾಗಿ ಎಕ್ಸಿಟ್ ಆಗಿ. ನೀವೇನು ಮಾಡಿ ಅಂತ ಹೇಳಿದ್ರೆ, ರೈಟ್ ಟೈಮ್ ಇದು, ನೀವು ಸೀದಾ ರಾಜ್ಯಸಭೆಗೆ ಬಂದುಬೇಡಿ. ರಾಜ್ಯದಲ್ಲಿ ನೋಡ್ಕೊಳ್ಳೋಣ, ನಿಮ್ಮ ನಾಯಕತ್ವ ಮತ್ತು ನಿಮ್ಮ ಪ್ರತಿಯೊಂದು ಹಂತದಲ್ಲೂ ಕೂಡ ನಿಮ್ಮ ಈ ಸಲಹೆ ಸೂಚನೆಗಳು ತುಂಬ ಅವಶ್ಯಕ ಪಕ್ಷಕ್ಕೆ. ಅದನ್ನು ಎಲ್ಲೂ ಕೂಡ ನಾವು ನೆಗ್ಲೆಕ್ಟ್ ಮಾಡೋದೇ ಇಲ್ಲ. ಬಟ್ DK ಶಿವಕುಮಾರ್ ಅವರಿಗೆ ನೀವು ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಅನ್ನುವಂತಹ ಒಂದು ಮನವಿಯನ್ನು ಸಿದ್ದರಾಮಯ್ಯನವರ ಎದುರುಗಡೆ ಇಡ್ತಾರೆ. ಬಟ್ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರು, ಹೆಚ್ಚು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ಅಂತೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಓಕೆ ಅಂತೇಳ್ಬಿಟ್ಟು ಹೇಳಿಬಿಡ್ತಾರೆ ಅಂತಲೂ ಕೂಡ ಅಂದ್ಕೊಂಡಿದ್ರು. ಬಟ್ ಹಾಗೆ ಮಾಡಲಿಲ್ಲ ಸಿದ್ದರಾಮಯ್ಯನವರು. ಆಮೇಲೆ ಸಿದ್ದರಾಮಯ್ಯನವ್ರಿಗೂ ಕೂಡ ಒಂದಷ್ಟು ಪ್ರಶ್ನೆಗಳಿದ್ದಾವೆ. ರಾಜ್ಯಸಭೆಗೆ ಹೋಗೋ ದೊಡ್ಡ ವಿಚಾರ ಅಲ್ಲ, ಹೋದ್ಮೇಲೆ ನಾನು ಡಮ್ಮಿ ಆಗಿಬಿಟ್ರೆ ಅನ್ನುವಂಥ ಪ್ರಶ್ನೆ, ಮಗನ ರಾಜಕೀಯ ಭವಿಷ್ಯದ ಬಗ್ಗೆನೂ ಕೂಡ ಪ್ರಶ್ನೆಗಳಿದ್ದಾವೆ. ಹಾಗೆಯೇ ಈ KPCC ಅಧ್ಯಕ್ಷ ಸ್ಥಾನ
ತಾವು ಹೇಳಿದವ್ರಿಗೆ ಕೊಡಬೇಕು ಅನ್ನೋದು ಕೂಡ ಅವ್ರದ್ದಿದೆ. ಹಾಗೆಯೇ ಒಂದಷ್ಟು ಈ ಪೋರ್ಟ್ಫೋಲಿಯೋಗಳು, ಸಚಿವ ಸ್ಥಾನಗಳು, ಹಾಗೆಯೇ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ಗಳು, ಇವೆಲ್ಲವೂ ಕೂಡ ನಂದೊಂದು ಸ್ವಲ್ಪ ಇರಬೇಕಲ್ವ. ಅಂದರೆ ಮಾಜಿ ಮುಖ್ಯಮಂತ್ರಿ ರೀ, ಈಗ ಹಾಲಿ ಆಗಿದ್ದರೂ ಕೂಡ 2028ಕ್ಕೆ ಮಾಜಿ ಆದರೂ ಕೂಡ ನನ್ನೊಂದು ನಡಿಬೇಕಲ್ವ, ಅದೊಂದು ಇರಬೇಕಲ್ಲ ಸಿದ್ದರಾಮಯ್ಯನವ್ರಿಗೆ. ಆ ರೀತಿ ಆ ಡಿಮ್ಯಾಂಡ್ ಎಲ್ಲವನ್ನು ಕೂಡ ಹೈಕಮಾಂಡ್ನ ನಾಯಕರ ಮುಂದೆ ಇಡ್ತಾರೆ. ಆಮೇಲೆ ಅಂತಿಮವಾಗಿ ಹೇಳ್ತಾರೆ, ಚೂರು ನೀವು ಕಾಯಬೇಕು, ನನ್ನ ಇವತ್ತಿಗೆ ತಕ್ಷಣಕ್ಕೆ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಅಂತೇಳಿ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ನನ್ನ ಆಪ್ತರ ಜೊತೆಗೆ, ನನ್ನ ಹಿತೈಷಿಗಳ ಜೊತೆ ಚರ್ಚೆ ಮಾಡ್ತೀನಿ, ಕುಟುಂಬದ ಜೊತೆಗೂ ಜೊತೆ ಚರ್ಚೆ ಮಾಡ್ತೀನಿ, ನಿಮಗೆ ನಾಳೆ ನಾಡ್ದಲ್ಲಿ ಹೇಳ್ತೀನಿ ಅಂತೇಳಿ ಹೇಳ್ತಾರೆ. ಆಮೇಲೆ ಡಿ ಕೆ ಶಿವಕುಮಾರ್ಗೂ ಕೂಡ ಹೇಳ್ತಾರೆ, ನೋಡಿ ಇಷ್ಟೇ ದಿನ ಕಾದಿರಲ್ಲ, ಒಂದೆರಡು ದಿನ ಕಾಯಿರಿ, ನೀವು ಕರ್ನಾಟಕ ಹೋಗೋದು ಬೇಡ, ಡೆಲ್ಲಲ್ಲೇ ಇರಿ, ನೋಡಿ ಏನು ಉತ್ತರ ಬರುತ್ತೆ ಸಿದ್ದರಾಮಯ್ಯನವ್ರದ್ದು ಅಂತೇಳಿ ನೋಡಿಕೊಂಡು ನಂತರ ನೀವು ಹೊರಟ್ರಾಯಿತು ಅಂತೇಳ್ಬಿಟ್ಟು ಇವತ್ತೇನು ಡಿ ಕೆ ಶಿವಕುಮಾರ್ ಅವ್ರದ್ದು ಫ್ಲೈಟ್ ಬುಕ್ ಆಗಿತ್ತು ನೋಡಿ, ಅದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ, ಕೂರಿಸ್ಕೊಳ್ತಾರೆ. ಅಲ್ಲಿಗೆ ಒಂದು ಕ್ಲಿಯರ್ ಆಗುತ್ತೆ, ಈ ಬುಧವಾರ ಯಾವುದೇ ರೀತಿಯಾದಂತಹ ಮೇಜರ್ ಡೆವಲಪ್ಮೆಂಟ್ಗಳು ನಡೆಯಲ್ಲ ಅನ್ನುವಂಥದ್ದು. ಇನ್ನು ನಡೆಯುವಂಥದ್ದು ಯಾವಾಗ? ಗುರುವಾರ ಒಂದು ಮೇಜರ್ ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಬುಧವಾರ ನಡೆಯುತ್ತೆ. ಏನು ನಡೆಯುತ್ತೆ ಅಂತೇಳಿ ನೀವು ಕೇಳಿದ್ರೆ, ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗ್ನಲ್ಲಿ ಏನು ಚರ್ಚೆ ಆಗುತ್ತೆ? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾ ಬೇಡವಾ ಅನ್ನೋಂಥ ವಿಚಾರ ಚರ್ಚೆ ಆಗ್ತದೆ. ಅದನ್ನು ಹೊರತುಪಡಿಸಿ ಬೇರೇನೂ ಕೂಡ ಆಗೋದಿಲ್ಲ. ಸಿದ್ದರಾಮಯ್ಯನವರು ಇಲ್ಲ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಮುಗ್ದೋಯ್ತು, ಮುಂದೇನೂ ಕೂಡ ಆಪ್ಷನ್ ಇಲ್ಲ. ಬಟ್ ಕೊಡಲ್ಲ ಅಂತೇಳಿ ಏನಾದರೂ ಒಂದು ಮಾತು ಹೇಳಿದ್ರು ಅಂತಲೇ ಇಟ್ಕೊಳ್ಳಿ, ಅಲ್ಲಿಗೆ ನಿಜವಾದಂತಹ ರಾಜಕೀಯ ವಿಪ್ಲವಗಳು ನಡೆಯೋದಕ್ಕೆ ಶುರುವಾಗ್ತದೆ. ಒಂದು ಮಾಹಿತಿಯ ಪ್ರಕಾರ ಸಿದ್ದರಾಮಯ್ಯನವರು ರಾಜೀನಾಮೆ ಬಹುತೇಕ ಕೊಡ್ತಾರೆ ಅನ್ನುವಂಥದ್ದು ಇದೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಜೂನ್ 5ಕ್ಕೆ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಆಲ್ಮೋಸ್ಟ್ ಆಲ್ ದಿನಾಂಕವನ್ನು ನಿಗದಿ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಈಗ ಇದೆಲ್ಲನೂ ಕೂಡ ಬದಿಗಿಟ್ಟು ನೋಡೋದಾದರೆ, ಸರಿ ಸರ್, ಈಗ ನೀವು ಆರಂಭದಲ್ಲಿ ಹೇಳಿದ್ರಲ್ಲ, ಏನು ಇಲ್ಲಿ ಡಿ ಕೆ ಶಿವಕುಮಾರ್ಗೆ CM ಸ್ಥಾನ ಸಿಗುವಂತೆ ಒಂದು ಗಟ್ಟಿಯಾದಂಥ ನಿಲುವನ್ನು ತೆಗೆದುಕೊಂಡಂತಹ ಆ ದಂಡ ನಾಯಕರು ಯಾರು ಅನ್ನುವಂಥದ್ದು ನೋಡೋಣ. ತುಂಬ ಆಪ್ತರು, ತುಂಬ ಪೊಲೈಟಾಗಿರುವಂಥವ್ರು ಮತ್ತು ಈ ಕಂಪ್ಲೀಟ್ ಆದಂತಹ ಈ ಸೋನಿಯಾ ಗಾಂಧಿ ಕುಟುಂಬಕ್ಕೆ ಅವ್ರು ಏನು ಹೇಳ್ತಾರಲ್ಲ ಅದನ್ನು ಶಿರಸಾವಹಿಸಿ ಪಾಲಿಸುವಂತಹ ಏಕೈಕ ಶಿಷ್ಯ ಅಂತೇಳಿ ಹೇಳಿದ್ರೆ ಅದು ಡಿ ಕೆ ಶಿವಕುಮಾರ್. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ಗೆ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಸೋನಿಯಾ ಗಾಂಧಿಗೆ ಇತ್ತು. ಹಾಗೆಯೇ ಸೋನಿಯಾ ಗಾಂಧಿ ಹೇಳಿದಂಥ ಯಾವುದೇ ಮಾತನ್ನು ಕೂಡ ಮೀರುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಇದುವರೆಗೆ ಮಾಡಲಿಲ್ಲ. ಈ ಎಲ್ಲ ಕಾರಣಗಳಿಂದನೂ ಕೂಡ ಡಿ ಕೆ ಶಿವಕುಮಾರ್ಗೆ CM ಸ್ಥಾನವನ್ನು ಕೊಡಬೇಕು, ಉಳಿದದ್ದು ಏನೇ ಇದ್ದರೂ ಕೂಡ ನೀವು ಅದನ್ನು ಬಗೆಹರಿಸಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನು ಹೊರಡಿಸಿದ್ದು ಯಾರು ಅಂತೇಳಿ ಕೇಳಿದ್ರೆ ಅದು ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ಅವರು ಹೊರಡಿಸಿದಂಥ ಈ ಕಟ್ಟಪ್ಪಣೆಯ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಧಾನಸಭೆ ಚುನಾವಣೆಯ ನಂತರ ನಡೆದಂತಹ ಬೇರೆ ಬೇರೆ ಬೆಳವಣಿಗೆಗಳ ನಡುವೆನೂ ಕೂಡ ಈಗ 2.5 ವರ್ಷದ ನಂತರ ಸಿಗಬೇಕಾಗಿದ್ದಂತಹ ಮುಖ್ಯಮಂತ್ರಿ ಸ್ಥಾನ 3 ವರ್ಷದ ಬಳಿಕ ಸಿಕ್ಕಿದೆ. ಅಲ್ಲಿಗೆ ಮುಂದುವರಿದಂಥ 2 ವರ್ಷ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳಿದರೆ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಈ KPCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡುವಂಥ ಚಾನ್ಸಸ್ ಇದೆ. ಅಲ್ಲಿಗೆ ಪಕ್ಷದ ಕಂಟ್ರೋಲ್ ಒನ್ಸ್ ಅಗೈನ್ ಸಿದ್ದರಾಮಯ್ಯನವ್ರ ಕೈಗೆ ಹೋಗ್ತದೆ, ಸರ್ಕಾರದ ಕಂಟ್ರೋಲ್ ಡಿ ಕೆ ಶಿವಕುಮಾರ್ ಅವರ ಕೈಗೆ ಹೋಗ್ತದೆ. ಇದು ಲೆಕ್ಕಾಚಾರ. ಈ ಲೆಕ್ಕಾಚಾರ ಇಂಪ್ಲಿಮೆಂಟ್ ಆಗ್ತದಾ ಆಗಲ್ವಾ, ಅಥವಾ ಏನಾದರೂ ಬದಲಾವಣೆಗಳು ಆಗುವಂಥ ಚಾನ್ಸಸ್ ಇದೆಯಾ, ಇವೆಲ್ಲವೂ ಕೂಡ ನಿರ್ಧಾರ ಆಗೋದು ಯಾವತ್ತು ಅಂತೇಳಿ ಕೇಳಿದ್ರೆ ಬುಧವಾರ ಸಂಜೆ ನಡೆಯುವಂತಹ CM ಆಪ್ತ ಸಚಿವರ ಜೊತೆಗಿನ ಸಭೆಯಲ್ಲಿ. ನೋಡಿ, ಸಿದ್ದರಾಮಯ್ಯನವರು ಒಬ್ಬರೇ ಡಿಸಿಷನ್ಸನ್ನು ತೆಗೆದುಕೊಳ್ತಿಲ್ಲ, ಅವರ ಆಪ್ತರನ್ನೆಲ್ಲರನ್ನು ಕೂಡ ಕರೆದಿದ್ದಾರೆ. ಅವರೆಲ್ಲರೂ ಕೂಡ ಏನು ಸಲಹೆಯನ್ನು ಕೊಡ್ತಾರೆ, ಇಲ್ಲ ಸಿದ್ದರಾಮಯ್ಯವರೇ ನೀವು ರಾಜೀನಾಮೆಯನ್ನು ಕೊಡಿ, ಬಟ್ ಈ ಡಿಮ್ಯಾಂಡ್ಸನ್ನು ಇಡಿ ಅಂತೇಳಿ ಹೇಳಿದ್ರೆ ಕೇಳಲೇಬೇಕು, ಇಡ್ತಾರೆ. ಹಾಗೆಯೇ ಈ ಮಾತುಗಳನ್ನು ನೀವು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಮುಂದೆನೂ ಕೂಡ ಇಡಬೇಕು ಅಂತಲೂ ಕೂಡ ಹೇಳ್ತಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಈ ಗುರುವಾರ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆಗೆ ಸಿದ್ದರಾಮಯ್ಯ ಚರ್ಚಿಸಿ ನಂತರ ರಾಜೀನಾಮೆಯನ್ನು ಘೋಷಣೆ ಮಾಡಬಹುದು. ರಾಜೀನಾಮೆ ಕೊಡೋದಾ ಬೇಡವಾ ಅನ್ನೋದನ್ನು ಗುರುವಾರ ಪ್ರಕಟಣೆ ಮಾಡಬಹುದು ಅನ್ನೋದು ಈಗ ಗೊತ್ತಾಗ್ತಿರುವಂಥ ವಿಚಾರ. ಹಾಗೆಯೇ ಗುರುವಾರ ಶಾಸಕಾಂಗ ಪಕ್ಷದ ಸಭೆಯೂ ಕೂಡ ಇದೆ. ಅಲ್ಲಿ ಶಾಸಕಾಂಗದ ಹೊಸ ನಾಯಕರನ್ನು ಆಯ್ಕೆ ಮಾಡುವಂಥ ಚಾನ್ಸಸ್ಸೂ ಕೂಡ ಇದೆ ಅಂತಲೂ ಕೂಡ ಹೇಳ್ತಾರೆ. ಬಟ್ಟು ಇನ್ನು ಕರ್ನಾಟಕದ ರಾಜಕೀಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಒಂದೊಂದು ಬೆಳವಣಿಗೆಗಳು ನಡೀತವೆ ಅನ್ನೋದು ಅಕ್ಷರಶಃ ಸತ್ಯ ಅನ್ನೋದು ಈ ಮೂಲಕ ಗೊತ್ತಾಗ್ತಿದೆ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಸಿದ್ದರಾಮಯ್ಯನವರಿಂದ ರಾಜೀನಾಮೆ ಪಡಿತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆಯೇ ಡಿ ಕೆ CM ಆಗ್ತಾರೆ ಅಂತೇಳಿ ನಿಮ್ಗೆ ಅನಿಸ್ತದ, ಅಥವಾ ಇಲ್ಲೇನಾದರೂ
ಗೇಮ್ ಪ್ಲಾನ್ಗಳು ಬದಲಾಗಬಹುದು ಅಂತಲೂ ಕೂಡ ಅನಿಸುತ್ತೆ. ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.